ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನನ್ನ ಹತ್ರ ಮತ್ತೊಂದು ಹೊಸ ಸ್ಮಾರ್ಟ್ಫೋನ್ ಬಂದಿದೆ ಸ್ನೇಹಿತರೆ, ರಿಯಲ್ಮಿ ಕಂಪ್ನಿ ಕಡೆಯಿಂದ Realme 5S. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು Realme 5S ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ ಮತ್ತು ಈ ಫೋನ್ ಯಾವ ರೀತಿಯಲ್ಲಿ ಬಿಲ್ಡ್ ಆಗಿದೆ ಮತ್ತು ಈ ಒಂದು ಬಾಕ್ಸ್ ಒಳಗಡೆ ಯಾವ್ಯಾವ ಕಂಟೆಂಟ್ ಯಾವ್ಯಾವ ಆಕ್ಸೆಸರೀಸ್ ಬರುತ್ತೆ ಅಂತ ನೋಡೋಣ. ಸೊ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಕಾಣಿಸುತ್ತೆ. ಇದರಲ್ಲಿ ನೋಡ್ತಾ ಇರುವಂತೆ ಈ ಒಂದು ಸ್ಮಾರ್ಟ್ಫೋನ್ Realme 5S ಸ್ಮಾರ್ಟ್ಫೋನ್ 48 ಮೆಗಾ ಪಿಕ್ಸೆಲ್ ಕ್ವಾಡ್ ಕ್ಯಾಮ್ರಾ ಈ ಒಂದು ಸ್ಮಾರ್ಟ್ಫೋನ್ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಇಲ್ಲಿ ಸ್ನೇಹಿತರೆ ನಿಮಗೆ 5000 mAh ಒಂದು ಅತಿ ದೊಡ್ಡ ಬ್ಯಾಟ್ರಿ ಕೊಡ್ತಾ ಇದೆ. ಜೊತೆಗೆ Snapdragon 665 ಈ ಒಂದು ಪ್ರೊಸೆಸರ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಹಾಗಾದರೆ ಈ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ಬಿಟ್ಟು ನೋಡೋಣ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಸೊ ಇಲ್ಲಿ ನೋಡ್ಬೋದು, ಇದರ ಬಾಕ್ಸ್ ಈ ರೀತಿಯಲ್ಲಿ ಬರುತ್ತೆ ಒಳಗಡೆ. ಸೊ ಇದನ್ನು ಪ್ಯಾಕೇಜ್ನ ಓಪನ್ ಮಾಡ್ತಾ ಇದ್ದಾಗೆ ಪ್ಯಾಕೇಜ್ ಒಳಗಡೆ ನಿಮ್ಗೊಂದು ಸಿಗುತ್ತೆ ಫೋನ್ ಬಗ್ಗೆ ನಿಮಗೆ ಒಂದು ಕ್ವಿಕ್ ಯೂಸರ್ ಗೈಡ್ ಮತ್ತು ಯೂಸರ್ ಮ್ಯಾನ್ಯುವಲ್ ಅಥವಾ ಈ ಥರ ವಾರಂಟಿ ಡೀಟೇಲ್ಸ್ಗಳು ಇಲ್ಲಿ ಸಿಗುತ್ತೆ. ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಫೋನಿನ ಪ್ರೊಟೆಕ್ಷನ್ಗೋಸ್ಕರ ನಿಮಗೆ ಕಂಪ್ನಿಯವರು TPU ಸಿಲಿಕಾನ್ ಕವರ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಪ್ರೊಟೆಕ್ಷನ್ಗೋಸ್ಕರ ಯೂಸ್ ಮಾಡ್ಕೊಬೋದು. ಇದರ ಕ್ವಾಲಿಟಿ ನೋಡಬೇಕಂದ್ರೆ ಚೆನ್ನಾಗಿದೆ, ಯಾವುದೇ ರೀತಿಯನ್ನು ತೊಂದರೆ ಇಲ್ಲ, ಸ್ವಲ್ಪ ಗಟ್ಟಿಮುಟ್ಟಾಗೇ ಇದೆ ಇದರ ಒಂದು ಬೆಡ್ಗಳು ನೋಡಬೇಕಂತಂದರೆ. ಸೊ ಇದನ್ನು ಸೈಡ್ಗೆ ಇಡೋಣ. ಅದಾದಮೇಲೆ ಬಾಕ್ಸ್ ಒಳಗಡೆ ಸಿಗುತ್ತೆ ನಿಮಗೆ Realme 5S ಸ್ಮಾರ್ಟ್ಫೋನ್. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನನ್ನ ಹತ್ರ ಏನು ಬಂದಿದೆ, ತುಂಬ ಅದ್ದೂರಿಯಾದಂಥ ಒಂದು ರೆಡ್ ಕಲರಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಬರ್ತಾ ಇದೆ. ಸೊ ಇದರ ಒಂದು ಡಿಸೈನ್ ಏನಿದೆ, ನಾನು ಅದನ್ನು ಶೇರ್ ಮಾಡುವಾಗ ನೋಡ್ಬೋದು. ಇದು ಕಂಪ್ಲೀಟಾಗಿ ಸ್ನೇಹಿತರೆ ಯಥಾ ಪ್ರಕಾರ ಈ ರಿಯಲ್ಮಿ ಅವರು ಮಾಡುವಂತಹ ಆ ಒಂದು ಡೈಮಂಡ್ ಕಟ್ ಡಿಸೈನ್ ಏನಿದೆ, ಸೊ ಅದನ್ನು ಈ ಒಂದು ಸ್ಮಾರ್ಟ್ಫೋನ್ ಏನೋ ಬ್ಯಾಕ್ ಪ್ಯಾನಲ್ ಹಾಕ್ಕೊಂಡಿದ್ದಾರೆ, ನೋಡ್ಬೋದು. ಸೊ ಇದನ್ನು ನಾನು ಸೈಡ್ ಆನ್ ಮಾಡ್ತೀನಿ. ಇದು ಈಗಾಗಲೇ ನಾನು ಬೂಟ್ ಮಾಡಿದ್ದೀನಿ, ಇದು ಕೇವಲ ಆನ್ ಮಾಡಬೇಕಿತ್ತು, ಆನ್ ಮಾಡಿದ್ದೀನಿ. ಸೊ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ಇದನ್ನು ಸೈಡ್ಗೆ ಇಡೋಣ, ಇನ್ನು ನೋಡೋಣ ಬಾಕ್ಸ್ ಒಳಗಡೆ ಇನ್ನೂ ಏನೇನಿದೆ ಅಂತೇಳಿ. ಸೊ ಬಾಕ್ಸ್ ಒಳಗಡೆ ನೋಡ್ತಾ ಇದ್ದಂಗೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ನ ಚಾರ್ಜ್ ಮಾಡೋಕ್ಕೋಸ್ಕರ ನಿಮಗೆ ಆ ಒಂದು ಟ್ರಾವೆಲ್ ಅಡಾಪ್ಟರ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಟ್ರಾವೆಲ್ ಅಡಾಪ್ಟರ್ ಏನು ಕೊಡಿ, ಇದು ನಾರ್ಮಲ್ ಒಂದು ಟ್ರಾವೆಲ್ ಅಡಾಪ್ಟರ್ ಆಗಿರುತ್ತೆ. ಸೊ ಇದು ಸ್ನೇಹಿತರೆ ನಿಮಗೆ 5 ವೋಲ್ಟ್ ನಿಮಗೆ 2 AmpA ಸಪೋರ್ಟ್ ಮಾಡುವಂಥ ಒಂದು ಟ್ರಾವೆಲ್ ಅಡಾಪ್ಟರ್ ಆಗಿರುತ್ತೆ. ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಈ ಒಂದು ಫೋನ್ನ ಒಂದು ಸಿಮ್ ಅಥವಾ ಸ್ಲಾಟ್ನ ಇಜೆಕ್ಟ್ ಮಾಡೋಕ್ಕೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಕೊಡ್ತಾರೆ. ಸೊ ಅದಾದಮೇಲೆ ಸ್ನೇಹಿತರೆ Realme 5S ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ ಸಿಗುತ್ತೆ ಒಂದು ಮೈಕ್ರೋ USB ಕೇಬಲ್ ಲೈನ್ ಸ್ನೇಹಿತರೆ. ನನ್ನ ಪ್ರಕಾರ ಸ್ನೇಹಿತರೆ ಹೇಳ್ಬೇಕಂದ್ರೆ Realme ಅವರು ಇಲ್ಲಿ ಸ್ವಲ್ಪ ಹೊಡೆತ ತಿಂತಾರೆ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದರೆ ಸೊ ಮಾರುಕಟ್ಟೆಯಲ್ಲಿ ಸ್ನೇಹಿತರೆ ಈ ಒಂದು ಬಜೆಟಲ್ಲಿ ಈಗಾಗಲೇ ಟೈಪ್ ಸಿ ಪೋರ್ಟ್ ಹೊಂದ್ಕೊಂಡಿರುವಂತಹ ಸ್ಮಾರ್ಟ್ಫೋನ್ಗೆ ಈಗಾಗಲೇ ಲಭ್ಯವಾಗ್ತಾ ಇದೆ. ಸೊ ಆದರೂ ಸಹ ಸ್ನೇಹಿತರೆ ಇನ್ನೂ Realme ಅವರು ಈ ರೀತಿಯ ಮೈಕ್ರೋ USB ಕೇಬಲ್ ಲೈನ್ಗಳನ್ನ ಅಥವಾ ಮೈಕ್ರೋ USB ಪೋರ್ಟ್ಗಳನ್ನ ಹೊಂದಿರುವ ಸ್ಮಾರ್ಟ್ಫೋನ್ಗಳನ್ನ ತರ್ತಾ ಇದ್ದಾರೆ. ಸೊ ಹಾಗಾಗಿ ನನ್ನ ಪ್ರಕಾರ ಇದು ಒಂದು ರೀತಿಯಲ್ಲಿ ಅವರ ಒಂದು ಮೈನಸ್ ಅಂತ ಕೂಡ ನಾನು ಹೇಳ್ಬೋದು. ಸೊ ಇದೆಲ್ಲ ಈ ಒಂದು ಬಾಕ್ಸ್ ಒಳಗಡೆ ಬರುವಂಥ ಕೆಲವು ಆಕ್ಸೆಸರೀಸ್ ಆಗಿರುತ್ತೆ, ಇನ್ನೇನು ಬರಲ್ಲ. ಈಗ ನಾವು ನೇರವಾಗಿ ಫೋನ್ ತಗೊಳ್ಳೋಣ. ಸೊ ಫೋನಿಗಾಗಲಿ ನೀವು ನೋಡ್ತಿರುವಂತೆ ಸ್ನೇಹಿತರೆ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ, ನೀವು ನೋಡ್ತಾ ಇದ್ದೀರಾ. ಸೊ ತುಂಬ ಅದ್ದೂರಿಯಾದಂಥ ಒಂದು ಇಂಟರ್ಫೇಸ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಳ್ಳುತ್ತೆ. ಸೊ ಇದರ ವಾಲ್ಪೇಪರ್ ಅಥವಾ ಇದರ ಒಂದು ಡಿಸೈನ್ ಸ್ನೇಹಿತರೆ ಈಗಾಗಲೇ Realme ತಂದಿರುವಂಥ ಹಲವಾರು ರೀತಿಯ ಒಂದು ಫೋನ್ಗಳಲ್ಲಿ ನೋಡ್ಬೋದು. ಸೊ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ Realme 5S ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ಈಗಾಗಲೇ ರೆಡ್ಮಿ ಅವರು ಬಿಡುಗಡೆ ಮಾಡಿರುವಂತಹ Redmi Note 8 ಸ್ಮಾರ್ಟ್ಫೋನ್ ಏನಿದೆ, ಸೊ ಆ ಒಂದು ಸ್ಮಾರ್ಟ್ಫೋನಿಗೆ ಈ ಒಂದು ಸ್ಮಾರ್ಟ್ಫೋನ್ ಒಂದು ರೀತಿಯಲ್ಲಿ ಪ್ರತಿಸ್ಪರ್ಧಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೆ ನನಗೆ ಇದರಲ್ಲಿ ಕೊಟ್ಟಿರುವ ಹಲವಾರು ರೀತಿಯ ಒಂದು ಸ್ಪೆಸಿಫಿಕೇಶನ್ ತುಂಬ ಅದ್ದೂರಿಯಾಗಿ ಕಾಣಿಸುತ್ತೆ. ಬಟ್ ಆದರೆ ಇದರಲ್ಲಿ ಕೊಟ್ಟಿರೋ ಒಂದು ಮೈಕ್ರೋ USB ಏನಿದೆ, ಸೊ ಅದು ನನಗೆ ಒಂದು ರೀತಿಯಲ್ಲಿ ತುಂಬ ನಿರಾಶೆಯನ್ನು ಉಂಟು ಮಾಡಿದೆ. ಸೊ ಹಾಗಾದರೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಶನ್ಗಳನ್ನ ನೋಡ್ಕೊಳ್ಳೋಣ. ಸೊ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ 6.5 ಇಂಚಿನ ನಿಮಗೆ ಅದ್ದೂರಿಯಾದಂತಹ ಒಂದು ವಾಟರ್ ಡ್ರಾಪ್ ನಾಚ್ ಜೊತೆಗೆ ಬರುವಂಥ ಒಂದು ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿರುತ್ತೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಸೊ ಅದು ಬಿಟ್ಟು ಇದರಲ್ಲಿ ನಿಮಗೆ ಡ್ಯೂ ಡ್ರಾಪ್ ಅಥವಾ ವಾಟರ್ ಡ್ರಾಪ್ ಅಂತ ಏನು ಕರಿತೀವಿ, ಸೊ ಆ ಒಂದು ನಾಚ್ ಈ ಒಂದು ಡಿಸ್ಪ್ಲೇ ಮೇಲೆ ಸಿಗುತ್ತೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಲ್ಲಿ ನಾವು ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ರಾ ಸಿಗುತ್ತೆ ಅಂತಂದರೆ 4 ಕ್ಯಾಮ್ರಾ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸಿಗುತ್ತೆ. ಇದರ ಪ್ರೈಮರಿ ಕ್ಯಾಮ್ರಾ ನಿಮಗೆ 48 ಮೆಗಾ ಪಿಕ್ಸೆಲ್ನ ಒಂದು ಪ್ರೈಮರಿ ಕ್ಯಾಮ್ರಾ ಸಿಗುತ್ತೆ. ಅದು ಬಿಟ್ಟು ಬೇರೆ ರೀತಿಯ ಒಂದು ಇದರಲ್ಲಿ ಬರುವಂತಹ ಕೆಲವು ಕ್ಯಾಮ್ರಾ ಸೆನ್ಸರ್ಗಳ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರ ಪ್ರೈಮರಿ ಕ್ಯಾಮ್ರಾ 48 ಮೆಗಾ ಪಿಕ್ಸೆಲ್ ಏನೋ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಇದರ ಒಂದು ಸೆಕೆಂಡರಿ ಕ್ಯಾಮ್ರಾ ಏನಿದೆ ಇದು 8 ಮೆಗಾ ಪಿಕ್ಸೆಲ್ ಆಗಿರುತ್ತೆ. ಸೊ ಅದಾದಮೇಲೆ ಇನ್ನೂ 2 ಕ್ಯಾಮ್ರಾಗಳು ಏನು ಕೊಡ್ತಾ ಇದ್ದಾರೆ, ಸೊ ಇದು ನಿಮಗೆ 2 ಮೆಗಾ ಪಿಕ್ಸೆಲ್ ಆಗಿರುತ್ತೆ. ಒಂದು ಪೋರ್ಟ್ರೇಟ್ ಮೋಡ್ಗೆ ಮತ್ತೊಂದು ಮೈಕ್ರೋ ಶಾಟ್ಗಳನ್ನ ತೆಗಿಯೋಕ್ಕಂತಾನೆ ಇದರಲ್ಲಿ ನಿಮಗೆ ಮೈಕ್ರೋ ಲೆನ್ಸ್ನ ಸಹ ನಿಮಗೆ 2 ಮೆಗಾ ಪಿಕ್ಸೆಲಲ್ಲಿ ಕೊಡ್ತಾ ಇದ್ದಾರೆ. ಸೊ ಅದು ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಅದೇ ರೀತಿಯಲ್ಲಿ ಇದರ ಒಂದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾಗೋಸ್ಕರ ಇದರಲ್ಲಿ ಈ ಒಂದು ವಾಟರ್ ಡ್ರಾಪ್ ನಾಚಲ್ಲಿ ನಿಮಗೆ ಫ್ರಂಟಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ 13 ಮೆಗಾ ಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಫ್ರಂಟಲ್ಲಿ ಸಹ ಸ್ನೇಹಿತರೆ ನೀವು ಅದ್ದೂರಿಯಾದಂತಹ ಒಂದು ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಬೋದು ಇದರಲ್ಲಿ. ಅಂತಂದರೆ ಫ್ರಂಟಿಂದ ನೀವು 1080p ಪಿಕ್ಸೆಲ್ ರೆಸೊಲ್ಯೂಷನಲ್ಲಿ ನೀವು ಫ್ರಂಟ್ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ನೀವು ಯಾವುದೇ ರೀತಿಯ ಒಂದು ಫೋಟೋ ಅಥವಾ ವಿಡಿಯೋಗಳನ್ನ ನೀವು ಶೂಟ್ ಮಾಡ್ಬೋದು. ಅದಲ್ಲದೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ Realme 5S ಈ ಒಂದು ಸ್ಮಾರ್ಟ್ಫೋನಲ್ಲಿ ನನಗೆ ಕೆಲವು ಫೀಚರ್ಗಳು ಏನಪ್ಪ ಇಷ್ಟ ಆಯ್ತು ಅಂತಂದರೆ ಈ ಬಜೆಟಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ ಕೊಡುತ್ತೆ 4K ರೆಕಾರ್ಡಿಂಗ್ ಮಾಡುವಂತಹ ಒಂದು ಆಪ್ಷನ್. ಹೌದು ಸ್ನೇಹಿತರೆ, ಈ ಒಂದು Realme 5S ಸ್ಮಾರ್ಟ್ಫೋನಲ್ಲಿ ನೀವು 4K ರೆಕಾರ್ಡಿಂಗ್ನ ವಿಡಿಯೋ ಮಾಡ್ಕೊಬಹುದು. ಸೊ ಇದು ಒಂದು ರೀತಿಯಲ್ಲಿ ಅದ್ದೂರಿಯಾದಂಥ ಒಂದು ಫೀಚರ್. ಅದು ಬಿಟ್ಟು
ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ 4K ಕೊಡ್ತಾ ಇದೆ, ಜೊತೆಗೆ ಇದರಲ್ಲಿ ನಿಮಗೆ ಸ್ಲೋ ಮೋಷನ್ ಕೂಡ ರೆಕಾರ್ಡ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾ ಇದೆ. ಇದರಲ್ಲಿ ನಿಮಗೆ ಈ ಒಂದು ಬಜೆಟ್ ರೇಂಜಲ್ಲಿ ನಿಮಗೆ ಸ್ಲೋ ಮೋಷನ್ ಕೂಡ ತುಂಬ ಅದ್ದೂರಿಯಾಗಿ ಅಂದರೆ 48 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ ಸೆನ್ಸರ್ ಇದೆ. ಸೊ ಈ ಒಂದು ಸೆನ್ಸರ್ ಬೇಸಸಲ್ಲಿ ನಿಮಗೆ ಸ್ಲೋ ಮೋಷನ್ ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ನಿಮಗೆ ಕೆಲವು 48 ಅಲ್ಟ್ರಾ 48 ಮೆಗಾ ಪಿಕ್ಸೆಲ್ ನೀವು ಫೋಟೋ ತೊಗೋಬೇಕಂದ್ರೆ ಇಲ್ಲಿ ನಿಮಗೆ 48 ಮೆಗಾ ಪಿಕ್ಸೆಲ್ನ ಪೋರ್ಟ್ರೇಟ್ ಒಂದು ಶಾರ್ಟ್ಗಳನ್ನ ಅಥವಾ 48 ಮೆಗಾ ಪಿಕ್ಸೆಲ್ನ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಟ್ರಾ 48 ಮೆಗಾ ಪಿಕ್ಸೆಲ್ನ ನೀವು ಶೂಟ್ ಮಾಡಬೇಕಾಗುತ್ತೆ. ಸೊ ನೀವು ನೇರವಾಗಿ ನಾರ್ಮಲಾಗಿ ನೀವು ಈ ಒಂದು ಫೋನ್ನ ನೀವು ತಗೊತಾ ಇದ್ದೀರಾ ಅಂತಂದರೆ ನೋಡ್ತಾ ಇದ್ದೀರಾ, ಇದು ನಾರ್ಮಲ್ ಆದಂತಹ ಒಂದು ಇಮೇಜ್ ಆಗಿರುತ್ತೆ. ಒಂದು ರೀತಿಯಲ್ಲಿ ನೀವು ಇದನ್ನು 48 ಮೆಗಾ ಪಿಕ್ಸೆಲ್ ಬೇಕಂದರೆ ನೀವು ಅದನ್ನು ನಾರ್ಮಲ್ ಆಗಲ್ಲ, ನೀವು ಅದರಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ವೀಡಿಯೋಗಳನ್ನ ಶೂಟ್ ಮಾಡಬೇಕಾಗುತ್ತೆ. ಸೊ ಅದುಬಿಟ್ಟು ಇದು ಕ್ಯಾಮ್ರಾದ ಒಂದು ಮಾಹಿತಿ ಆಗಿರುತ್ತೆ. ಫ್ರಂಟಲ್ಲಿ ಈಗಾಗಲೇ ಹೇಳಿರುವಂತೆ 13 ಮೆಗಾ ಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಫ್ರಂಟಲ್ಲಿ ಸಹ ನೋಡ್ಬೋದು ಯಾವ ರೀತಿಯ ಒಂದು ಕ್ಯಾಮ್ರಾ ಬರ್ತಾ ಇದೆ ಅಂತೇಳಿ. ನೋಡಿ, ಇದು 48 ತೆಗೆದಿರುವಂಥ ಒಂದು ಫೋಟೋ ಆಗಿರುತ್ತೆ. ಇದನ್ನು ಫ್ರಂಟಿಗೆ ತಗೊಂಡ್ರೆ ಸೊ ನನ್ನ ಹಿಂಭಾಗ ಲೈಟ್ ಇರುವ ಕಾರಣದಿಂದಾಗಿ ಸ್ನೇಹಿತರೆ ಸ್ವಲ್ಪ ನೋಡ್ಬೋದು ಸ್ಯಾಚುರೇಷನ್ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಫೋಟೋಗಳನ್ನ ತೆಗಿಯೋಕ್ಕಾಗಲ್ಲ ಬ್ಯಾಕ್ ಸೈಡಲ್ಲಿ. ಸೊ ನೋಡ್ಬೋದು. ಸೊ ಫ್ರಂಟ್ ಕ್ಯಾಮ್ರಾ ಕೂಡ ಸ್ನೇಹಿತರೆ ಅದ್ದೂರಿಯಾಗಿದೆ. ಅದುಬಿಟ್ಟು ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಇದರ ಒಂದು ಪ್ರೊಸೆಸಿಂಗ್ ಮಾಹಿತಿ ಹೇಳಬೇಕಂದ್ರೆ ಸ್ನೇಹಿತರೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ, ಜೊತೆಗೆ ನೀವು ಕೂಡ ನೋಡ್ಬೋದು. ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ರೆಡ್ಮಿ ನೋಟ್ 8 ಸ್ಮಾರ್ಟ್ಫೋನಲ್ಲಿ ಕೊಟ್ಟಿರುವಂತಹ ಅದೇ ರೀತಿಯ ಒಂದು ಚಿಪ್ಸೆಟ್, ಅದೇ ರೀತಿಯ ಒಂದು SoCನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 665ನ ಒಂದು SoC ಈ ಒಂದು ಸ್ಮಾರ್ಟ್ಫೋನ್ ಜೊತೆಗೆ ಬರುತ್ತೆ. ಸೊ ಇದನ್ನು ನಾವೀಗಾಗಲೇ ರೆಡ್ಮಿ ನೋಟ್ 8 ಸ್ಮಾರ್ಟ್ಫೋನಲ್ಲಿ ನೋಡಿದ್ದೇವೆ. ಸೊ ನೋಡಬೇಕು ಈ ಒಂದು ಸ್ಮಾರ್ಟ್ಫೋನ್ ಭಾರತದಲ್ಲಿ ಬಂದಿದೆ. ಸೊ ಇದು ಯಾವ ರೀತಿಯಲ್ಲಿ ಈ ರೆಡ್ಮಿ ಕಂಪ್ನಿಯ ಒಂದು ಫೋನ್ಗಳಿಗೆ ಟಕ್ಕರ್ ಕೊಡುತ್ತೆ ಅಂತ ನೋಡಬೇಕು. ಅಂದರೆ ಇದರಲ್ಲಿ ಕೊಟ್ಟಿರುವ 48 ಮೆಗಾ ಪಿಕ್ಸೆಲ್ ಆಗಿರ್ಬೋದು, ಅದಕ್ಕೆಲ್ಲ ಬಿಟ್ಟು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಬ್ಯಾಟ್ರಿ ಬಗ್ಗೆ ಹೇಳಬೇಕಂದ್ರೆ ನಿಜಕ್ಕೂ ಇದರಲ್ಲಿ ನಿಮಗೆ 5000 mAh ಒಂದು ಬ್ಯಾಟ್ರಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದು ಮುಖ್ಯವಾದಂಥ ಒಂದು ಅಂಶ ಆಗಿರುತ್ತೆ. 5000 mAh ಒಂದು ಬ್ಯಾಟ್ರಿ ಆಗಿರ್ಬೋದು, 48 ಮೆಗಾ ಪಿಕ್ಸೆಲ್ನ ಒಂದು ಸೆನ್ಸರ್ ಪ್ರೈಮರಿ ಸೆನ್ಸರ್ ಕ್ಯಾಮ್ರಾ ಆಗಿರ್ಬೋದು, ಅಥವಾ ಇಲ್ಲಿ ನಿಮಗೆ 6.5 ಇಂಚಿನ ಒಂದು ಡಿಸ್ಪ್ಲೇ ಆಗಿರ್ಬೋದು, ಮತ್ತು ಇದರಲ್ಲಿ ಕೊಡ್ತಾ ಇರುವಂಥ ನಿಮಗೆ 6 SoC ಆಗಿರ್ಬೋದು. ಸೊ ಇವೆಲ್ಲ ಒಟ್ಟು ಗೂಡಿಸ್ಕೊಂಡು ಸ್ನೇಹಿತರೆ ಒಂದು ರೀತಿಯಲ್ಲಿ ರೆಡ್ಮಿ ಫೋನ್ಗೆ ಸ್ವಲ್ಪ ಹತ್ರನೇ ಈ ಒಂದು ಸ್ಮಾರ್ಟ್ಫೋನ್ ಟಕ್ಕರ್ ಕೊಡುತ್ತೆ ಅನಿಸುತ್ತೆ. ಬಟ್ ಆದರೆ ಪೋರ್ಟ್ ವಿಷಯಕ್ಕೆ ಬಂದರೆ ಸ್ನೇಹಿತರೆ ಇವರು ಇಲ್ಲಿ ಟೈಪ್ ಸಿ ಕೊಡಬೇಕಿತ್ತು, ಮೈಕ್ರೋ USB ಕೊಟ್ಟಿದ್ದಾರೆ. ಸೊ ನನಗೆ ಇದು ನಿಜವಾಗ್ಲೂ ಸಿಕ್ಕಾಪಟ್ಟೆ ನಿರಾಶೆ, ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕೊಡ್ಬೋದಾಗಿತ್ತು, ಯಾಕೆ ಕೊಟ್ಟಿಲ್ಲ ಅದು ನನಗೂ ಗೊತ್ತಿಲ್ಲ. ಸೊ ಕೊಡಬೇಕಾಯಿತು ನನ್ನ ಪ್ರಕಾರ ಹೇಳಬೇಕಂದ್ರೆ, ಯಾಕಂದರೆ ಈ ಬಜೆಟಲ್ಲಿ ಈಗಾಗಲೇ ಹಲವಾರು ರೀತಿಯ ಫೋನ್ಗಳು ಕೊಡ್ತಾ ಇವೆ. ಸೊ ರಿಯಲ್ಮಿ ಅವರು ಈ ಒಂದು ಫೋನ್ ಕೊಟ್ಟಿದ್ರೆ ನಿಜಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾಯಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೀವೇನಂತೀರಾ, ಇದರಲ್ಲಿ ಮೈಕ್ರೋ USB ಕೊಟ್ಟಿದ್ರೆ ಸರಿನಾ, ಅಥವಾ ನಿಮಗೆ ಟೈಪ್ ಸಿ ಬೇಕಾಗಿತ್ತಾ ಇದರಲ್ಲಿ ಅನ್ನೋ ಒಂದು ಮಾಹಿತಿ ನಿಮಗೆ ಬೇಕು ಅಂತ ಇಷ್ಟಪಡಿಸ್ತೀನಿ, ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಅದಕ್ಕೆ ನೋಡೋಣ ಏನಾಗುತ್ತೆ ಮುಂದಕ್ಕೆ ಅಂತ ಅಲ್ವಾ. ಸೊ ಇದು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಅನ್ಬಾಕ್ಸಿಂಗ್ ಮತ್ತು ಇದರ ಒಂದು ಫಸ್ಟ್ ಲುಕ್ ಆಗಿರುತ್ತೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಫಸ್ಟ್ ಇಂಪ್ರೆಷನ್ ಮತ್ತು ಇದರ ಕಂಪ್ಲೀಟ್ ಆದಂಥ ಒಂದು ಡೀಟೇಲ್ನ ನಾನು ತಗೊಂಡ್ಬರ್ತೀನಿ. ಸೊ ಇದೇ ರೀತಿಯ ಒಂದು ವೀಡಿಯೋಗಳಿಗೋಸ್ಕರ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆದವ್ರಿಗೆ ಶೇರ್ ಕೂಡ ಮಾಡಿ ದಯವಿಟ್ಟು. ಸೊ ಮುಂದಿನ ವೀಡಿಯೋನ ತಗೊಂಡ್ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.